ತಾಳಿಕೋಟೆ ತಾಲೂಕಿನ ಮಲೇಶ್ವರ ಗ್ರಾಮ ಹತ್ತಿರ ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕೆ ಗುರುತಿಸಲಾದ ಸ್ಥಳವನ್ನು ವಿರೋಧಿಸಿ ಹಾಗೂ ತಾಳಿಕೋಟೆ ಪಟ್ಟಣದಲ್ಲಿಯೇ ಪ್ರಜಾಸೌಧ ಕಟ್ಟಡ ನಿರ್ಮಿಸುವಂತೆ ಒತ್ತಾಯಿಸಿ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ವತಿಯಿಂದ ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಬುಧವಾರ 8ನೇ ದಿನಕ್ಕೆ ಕಾಲಿಟ್ಟಿದ್ದು, ಈ ಸತ್ಯಾಗ್ರಹಕ್ಕೆ ಸೂರ್ಯವಂಶ ಕ್ಷತ್ರಿಯ ಕಲಾಲ ಕಾಟಿಕ ಸಮಾಜ ತಾಳಿಕೋಟೆ ವತಿಯಿಂದ ಬೆಂಬಲ ವ್ಯಕ್ತವಾಗಿದೆ. ಈ ಸಂದರ್ಭದಲ್ಲಿ ತಾಲೂಕು ಹೋರಾಟ ಸಮಿತಿ ಉಪಾಧ್ಯಕ್ಷರಾದ ವಿಜಯ ಸಿಂಗ್ ಹಜೇರಿ ಮಾತನಾಡಿ, ಈ ಹೋರಾಟವನ್ನು ತಾಲೂಕಿನ ವಯೋವೃದ್ಧರ, ಮಹಿಳೆಯರ, ಅಂಗವಿಕಲರ ಹಾಗೂ ರೈತರ ಹಾಗೂ ತಾಲೂಕಿನ ಸರ್ವರಿಗೂ ಅನುಕೂಲವಾಗಲೆಂದು ನಡೆಸುತ್ತಿದ್ದೇವೆಯೇ ಹೊರತು ಯಾರ ವಿರುದ್ಧವೂ ಅಲ್ಲ. ಈ ಹೋರಾಟ ಎಷ್ಟೋ ದಿನಗಳಿಂದ ನಡೆಯುತ್ತಿದ್ದರೂ ಸಹ ಜಿಲ್ಲಾಡಳಿತದಿಂದ ಯಾವುದೇ ರೀತಿಯ ಸ್ಪಂದನೆ ಸಿಗದಿರುವುದರಿಂದ ಈ ಹೋರಾಟ ಮುಂದಿನ ದಿನಗಳಲ್ಲಿ ಉಗ್ರವಾದ ರೂಪವನ್ನು ತಲುಪುವುದರಲ್ಲಿ ಯಾವುದೇ ಸಂದೇಹವಿಲ್ಲವೆಂದು ಸರ್ಕಾರವನ್ನು ಎಚ್ಚರಿಸಿದರು. ಅಲ್ಲದೆ ತಾಲೂಕಿನ ಎಲ್ಲಾ ಸಾರ್ವಜನಿಕರಿಗೆ ಅನುಕೂಲವಾಗುವ ಹಾಗೆ ತಾಳಿಕೋಟೆ ಪಟ್ಟಣದಲ್ಲಿಯೇ ಪ್ರಜಾಸೌಧವನ್ನ ನಿರ್ಮಾಣ ಮಾಡಬೇಕು. ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಈಗಾಗಲೇ ನಿಗದಿಪಡಿಸಿದ ಸ್ಥಳವನ್ನು ರದ್ದುಪಡಿಸಿ ತಾಳಿಕೋಟೆ ಪಟ್ಟಣದಲ್ಲಿರುವ ಸರ್ಕಾರಿ ಜಾಗಗಳಲ್ಲೇ ಪ್ರಜಾಸೌಧವನ್ನ ನಿರ್ಮಾಣ ಮಾಡಿ ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಸೂರ್ಯವಂಶ ಕ್ಷತ್ರಿಯ ಕಲಾಲ ಕಾಟಿಕ ಸಮಾಜದ ಅಧ್ಯಕ್ಷರಾದ ಲಕ್ಷ್ಮಣ್ ಕಲಾಲ, ಹಿರಿಯರಾದ ಕೃಷ್ಣಜಿ ಕಲಾಲ, ರಾಜು ರಾಜಪುರಿ, ಸಿದ್ದು ಆಕಸಾನಿ ಕಾನಿ, ಸಚಿನ್ ಆಕಸಾನಿ ಕಾನಿ, ಅನಿಲ್ ಕಲಾಲ, ಆನಂದ ಕಲಾಲ, ಅಂಬಾಜಿ ಕಲಾಲ, ರಾಜು ಹಂಚಾಟೆ, ಸಂಗಮೇಶ್ ಕುಂಬಾರ, ಬಸ್ಸು ಅಂಬಿಗೇರ, ಶಿವು ಪಾಟೀಲ, ಶಶಿ ಮಾಡಿವಾಳರ, ಜ್ಯೋತಿ ಮಂತಾರ, ಮಲ್ಲಮ್ಮ ಬೂದಿಹಾಳ, ಕಸ್ತೂರಿ ಕೊನ್ನೂರ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಯಾಕಂದ್ರೆ ಇಲ್ಲಿ ತಾಳಿಕೋಟೆಯಲ್ಲಿ ಇರುವಂತ ಎಲ್ಲ ಜನರು ಅವರ ಹಿತಾಸಕ್ತಿ ಇಲ್ಲ. ತಾಳಿಕೋಟೆಗೆ ತಾಲೂಕಿಗೆ ಬರುವಂತ 52 ಹಳ್ಳಿ ಬರ್ತಾವೆ. 52 ಹಳ್ಳಿ ಜನರು ಬಸ್ ಸ್ಟ್ಯಾಂಡಿಗೆ ಬಂದಿಂದ ಮುಂದೆ ಬೇರೆ ಊರಿಗೆ ಹೋಗ್ಬೇಕಂತಂದ್ರೆ ಅವ್ರಿಗೆ ಮತ್ತೆ ಇಲ್ಲಿ 30 ರೂಪಾಯಿ ಕೊಟ್ಟು ಬಂದು ಮುಂದೆ ಪ್ರಜಾಸೌಧ ಆದಾಗ ಅಲ್ಲಿ 200 ಕೊಟ್ಟು ಹೋಗ್ಬೇಕಾದದ್ದು. ಅವಾಗ ತ್ರಾಸ ಆಗುತ್ತೆ ಪ್ರಜೆಗಳಿಗೆ. ತಾಳಿಕೋಟೆ ಜನರು ಸ್ಟ್ರೈಕ್ ಮಾಡಾಕತ್ತಾರಂದ್ರೆ ಅವರು ಸ್ವಾರ್ಥ ಇಲ್ಲ. ಸುತ್ತಲೂ 52 ತಾಲೂಕಿಗೆ ಬರುವಂಥ ಜನರ ಸಲ ಅವ್ರು ಸ್ಟ್ರೈಕ್ ಮಾಡಾಕತ್ತಾರೆ. ಅವ್ರದ್ದೇನು ಇಲ್ಲೇನು ಸ್ವಾರ್ಥ ಇಲ್ಲ. ಯಾರು ಏನಾನ ನೀವು ಜಾಗ ಕೊಡ್ರಿ, ಅವ್ರ ಜಾಗ ಕೊಡೋಕ್ಕಿಲ್ಲ. ತಾಳಿಕೋಟೆ ನಮ್ಮ ಮನೆಯಿಂದ ಸರ್ಕಾರಿ ಜಾಗ ಐತಿ, ಶಾಲೆ ಜಾಗ ಐತಿ, ಕನ್ನಡ ಶಾಲೆ ಜಾಗ ಐತಿ, ಹಳೆ ಮುನ್ಸಿಪಾಲ್ಟಿ ಐತಿ, IB ಐತಿ, ಹಳೆ KB ಐತಿ, ಭಾಳ ಅದಾವ. ಯಾಕಂದ್ರೆ ನಾವು ಇಲ್ಲೇ ಹುಟ್ಟಿವಿ. ಹೆಸರಿಗೆ ಅಷ್ಟೇ ನಾವು ಹಡ್ಡೇರು ಎಲ್ಲ ಈ ಊರಾಗ ಜಾಗ ಎಲ್ಲೈತೆ ನನಗೆ ಗೊತ್ತೈತಿ ಇತಿಹಾಸ. ಯಾಕಂದ್ರೆ ಇವ್ರು ಏನು ಹೇಳ್ತಾರಂದ್ರೆ ಅದೊಂದು ಜಾಗ ಕೊಡಕ್ಕೆ ಬರೋದು, ಇವ್ರು ಜಾಗ ಕೊಡೋದು ನೋಡ್ರಿ. ಯಾವುದೇ ಜಾಗ ಕೊಡಕ್ಕೆ ಅವ್ರ ಅಪ್ಪನ ಅಷ್ಟೇ ಅಲ್ಲ. ಹಿಂದೆ ಇವರು ಬೈರೇಗೌಡರು ಹೇಳಿದ್ರು, ಬೈರೇಗೌಡರು ಜಾಗ ಕೊಡಲ್ಲ IB ಅಂದ್ರು. IB ಜಾಗ ಕೊಡಕ್ಕೆ ಅವ್ರ ಅಪ್ಪನ ಅಷ್ಟೇ ಅಲ್ಲ, ಸರ್ಕಾರ ಆಸ್ತಿ ಅದು. ಅವರು ದುಡ್ಡವ್ರು ಮಿನಿಸ್ಟ್ರಿ ಇರ್ಬೋದು, ಬಟ್ ಆಸ್ತಿ ಏನಂದ್ರೆ ಜನರ ಹಿತಾಸಕ್ತಿ ಬಯಸಬೇಕು. ಶಾಸಕರಿದ್ದಾರೆ ಅಷ್ಟೇ ಕೆಲಸ ಇಲ್ಲಿ. ಯಾಕಂದ್ರೆ ಪ್ರಜೆ ಓಟ್ ಹಾಕಿರ್ತಾರ, ಅಲ್ಲಿಂದ ಹೇಳ್ತಾರೆ ಮುದ್ದಾಳಕ್ಕೆ ಹೋಗಿದ್ರೆ ಇಲ್ಲಿ ಬಂದು ಮುದ್ದಾಳಕ್ಕೆ ಹೋಗ್ಬೋದು. ಅವಾಗ ಮುದ್ದಾಳಕ್ಕೆ ಹೋಗೋದಿತ್ತು ಜರೂರತೆ. ಹೌದ್ರಿ, ತಾಲೂಕಾಗಿ ಮುದ್ದಾಳಕ್ಕೆ ಹೋಗೋ ಅವಶ್ಯ ಇಲ್ಲ. ಮುದ್ದಾಳಕ್ಕೆ ಬಂದು 30 ರೂಪಾಯಿ ಕೊಟ್ಟು ಮೈಲೇಜ್ಗೆ ಹೋಗಿ ಆಟೋದ 100 ರೂಪಾಯಿ ಕೊಟ್ಟು ಪ್ರಜೆಗಳಿಗೆ ಬಿಡ್ರಿ. ನಾವು ದೊಡ್ಡವರಿಗೆ ನಮ್ಮದೇನೋ ಪ್ರಶ್ನೆ ಇಲ್ಲ. ಮತ್ತೆ ಯಾವುದೇ ಜನಪ್ರತಿನಿಧಿ ಜನರಿಂದ ಆರಿಸಿ ಬಂದಿರ್ತಾರೆ, ಜನರಿಗೆ ಕೆಲಸ ಮಾಡ್ಬೇಕಷ್ಟೇ. ಯಾಕ್ರೆ ಅದಾರ ಕರೆಕ್ಟ್ ಇಲ್ಲ, ನಾವು ಅದಕ್ಕೆ ಕೇಳೋದು. ಓಕೆ, ಥ್ಯಾಂಕ್ ಯು. ನಾನು ಮಾತಾಡ